ಎರಡೇ ಇದೆ, ಒಂದೆಲ್ಲ ಮಿಸ್ಸಿಂಗ್ ಆಗಿದೆ. ಬ್ರಾಕೆಟ್ ಮಾಡಿದೆ ಕಸ್ಟಮೈಸ್, ಲಾಕ್ ಸೆಟ್ ಹಾಕಿಲ್ಲ. ಆ ಹೋಲ್ ಏನಕ್ಕೆ ಬೇಕಾಗಿತ್ತು ಅಂದ್ರೆ ಕಟಿಂಗ್ ಆಂಗಲ್ ಕೊಟ್ಟಿದ್ದೀನಿ, ಮ್ಯಾಚ್ ಆಗ್ತಿಲ್ಲ. ಇಲ್ಲಿ ಅಡ್ಜಸ್ಟ್ ಮಾಡಿ ಕೂರಿಸಿದ್ದೀನಿ, ರೆಸಾರ್ಟ್ ವರ್ಕ್ ಆಗ್ತಿದೆ. ಸೊ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಎಕ್ಸ್ಪಲ್ಸ್ 200ಗೆ ರಿಯರ್ MX ಫೆಂಡರ್ ಇನ್ಸ್ಟಾಲ್ ಮಾಡಿದ್ದೆ. ಕಂಪ್ಲೀಟ್ ಡೀಟೇಲ್ಡ್ ಇನ್ಸ್ಟಾಲೇಷನ್ ವಿಡಿಯೋ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಚೆಕ್ಔಟ್ ಮಾಡಿ, ನನ್ನ ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ಅಗೈನ್ ನನ್ನ ವಿಡಿಯೋ ಲಾಸ್ಟಲ್ಲೂ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಅದರಲ್ಲಿ ನೋಡಿರೋರಿಗೆ ಗೊತ್ತಿರುತ್ತೆ, ಸೆಕೆಂಡ್ ಪಾರ್ಟ್ ಇದು ಆ ವಿಡಿಯೋದು. ಅದರಲ್ಲಿ ಒಂದು ಟೈಲ್ ಟೆಡಿದು ಬ್ರಾಕೆಟ್ ಮಾಡಿದೆ ಕಸ್ಟಮೈಸ್. ಸೊ ಬ್ರಾಕೆಟ್ ಕೂರ್ಸೋದಕ್ಕೆ ನಾನು ಇಲ್ಲಿ 4 ಹೋಲ್ ಮಾಡಿರ್ಲಿಲ್ಲ, ಸೊ ಅದು ಮಿಸ್ ಆಗಿದ್ರಿಂದ ಸೆಕೆಂಡ್ ಪಾರ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಆ ಹೋಲ್ ಏನಕ್ಕೆ ಬೇಕಾಗಿತ್ತು ಅಂದ್ರೆ ಟೈಲ್ ಟೆಡಿ ಕೂರ್ಸೋದಕ್ಕೆ ಹೋಲ್ಸ್ ಬೇಕಾಗಿತ್ತು. ಸೊ ಅದೊಂದು ಮಿಸ್ ಆಗಿದ್ರಿಂದ ನಾನು ಇನ್ನೊಂದು ಪಾರ್ಟ್ ಮಾಡಬೇಕಾಗಿತ್ತು. ಇಲ್ಲಿ ಮೇಲೆ ಮತ್ತೆ ಸ್ವಲ್ಪ ಟ್ರಿಮ್ ಮಾಡಿದ್ದೀನಿ, ಅಗೇನ್ ಇಲ್ಲಿ ಬಾಟಮ್ ಅಲ್ಲಿ ಸ್ವಲ್ಪ ಟ್ರಿಮ್ ಮಾಡ್ಕೊಂಡಿದ್ದೀನಿ. ಸೊ ಪ್ಲೇಟ್ ಕುಡ್ಕೊಂಡ್ರೆ ಇಲ್ಲಿ ಕೆಳಗಡೆ ಏನು ಎಕ್ಸ್ಟೆಂಡ್ ಆಗಿ ಕಾಣಿಸಲ್ಲ. ಸೊ ಇಲ್ಲೂ ಅಷ್ಟೇ, ಇಲ್ಲೊಂದು ಆಂಗಲ್ ಕೊಟ್ಟಿದ್ದೀನಿ, ನಾನು ಸಪೋರ್ಟಿಂಗ್ ಆಂಗಲ್ ಕೊಟ್ಟಿದ್ದೀನಿ. ಸೊ ಆಂಗಲ್ಗೆ ಟಚ್ ಆಗ್ತಿತ್ತು ಅಂದ್ಬಿಟ್ಟು ಇದನ್ನು ಎಕ್ಸ್ಟ್ರಾ ಇದ್ದಿತ್ತು ಟ್ರಿಮ್ ಮಾಡಿದ್ದೀನಿ. ಸೊ ಇದು ಎಕ್ಸಾಕ್ಟ್ಲಿ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಸೊ ಈ ವಿಡಿಯೋದಲ್ಲಿ ಇದನ್ನ ಇನ್ಸ್ಟಾಲೇಷನ್ ಮಾಡೋದನ್ನ ನೋಡೋಣ ಬನ್ನಿ. ಇದನ್ನ ಡ್ರಿಲ್ ಮಾಡಿಸ್ಬೇಕು ನಾನು. ಸೊ ಲೇತ್ಗೆ ಹೋಗೋಣ ಬನ್ನಿ, ಡ್ರಿಲ್ ಮಾಡಿಸ್ಕೊಬರೋಣ. ಸೊ ಫೈನಲಿ ಬ್ರಾಕೆಟ್ಗೆ ಹೋಲ್ ಮಾಡಿಸ್ಕೊ ಬಂದಿದ್ದೀನಿ ಲೇತಲ್ಲಿ. ಈ ಟೈಲ್ ಟೆಡಿನ ಇನ್ಸ್ಟಾಲ್ ಮಾಡೋಣ ಅದಕ್ಕೆ. ಸೊ ಬಿಫೋರ್ ದಟ್ ನಾನು ಇದಕ್ಕೆ ಸ್ಟಾಕಲ್ಲಿರೋ ಇಂಡಿಕೇಟರ್ಸ್ನ ತೆಗೆದು ಈ ಟೈಲ್ ಟೆಡ್ ಹಾಕೋತೀನಿ. ಹೋಲ್ ಮ್ಯಾಚ್ ಆಗ್ತಿಲ್ಲ, ಇಲ್ಲಿ ಸ್ವಲ್ಪ ಸೈಡ್ ಇದೆ. ಸೊ ಹೋಲ್ನ ಸ್ವಲ್ಪ ಎನ್ಲಾರ್ಜ್ ಮಾಡ್ಕೊತೀನಿ. ಸೊ ಹಂಗೆ ಅಡ್ಜಸ್ಟ್ ಮಾಡಿ ಕೂರಿಸಿದ್ದೀನಿ. ಹೋಲ್ ಮಾಡೋಕ್ಕಾಗ್ತಿಲ್ಲ, ಅಲ್ಲಿ ಸ್ವಲ್ಪ ಗ್ಯಾಪ್ ಇದೆ ಇಲ್ಲಿ. ಫೈನಲಿ ಫಿಟ್ ಮಾಡಿದ್ದೀನಿ ಇಂಡಿಕೇಟರ್ಸು. ನಂಬರ್ ಪ್ಲೇಟ್ ಫಿಟ್ ಮಾಡ್ಕೊಳ್ಳೋಣ. ನಂಬರ್ ಪ್ಲೇಟ್ಗೆ ನಾನು ಗಾರ್ನಿಷ್ ಹಾಕಿದ್ದೆ, ಸೊ ಅದೇ ಗಾರ್ನಿಷ್ನ ಕೂರಿಸ್ಬಿಟ್ಟು ನಂಬರ್ ಪ್ಲೇಟ್ ಕೂರಿಸ್ಕೊತೀನಿ.
ಮೈಕಲ್ಲಿ ಚಾರ್ಜ್ ಖಾಲಿ ಆಗಿದ್ರಿಂದ ವಾಯ್ಸ್ ಯಾವುದು ರೆಕಾರ್ಡ್ ಆಗಿಲ್ಲ. ಒಂದು ಸ್ವಲ್ಪ ಕ್ಲಿಪ್ಸ್ವರೆಗೂ ವಾಯ್ಸ್ ಓವರ್ ಕೊಡ್ತೀನಿ. ಸೊ ಫೈನಲಿ ನಾನು ಅಸೆಂಬಲ್ ಮಾಡ್ಕೊಂಡಿದ್ದೀನಿ ನಂಬರ್ ಪ್ಲೇಟ್ ಮತ್ತು ಇಂಡಿಕೇಟರ್ಸ್ ಟೈಲ್ ಟೆಡಿಗೆ. ನೆಕ್ಸ್ಟ್ ಈಗ ಟೈಲ್ ಟೆಡಿನ ಕಸ್ಟಮೈಸ್ಡ್ ಬ್ರಾಕೆಟ್ಗೆ ಮೌಂಟ್ ಮಾಡ್ಕೋತೀನಿ. ಟೈಲ್ ಟೆಡಿ ಮತ್ತು ಬ್ರಾಕೆಟ್ ಎರಡು ಕೂಡ ಮೌಂಟ್ ಮಾಡಿದ್ದೀನಿ, ಅದು ಟೈಟಾಗಿ ಫಿಟ್ ಆಗಿದೆ. ಸೊ ಈಗ ಸೀಟ್ ರಿಮೂವ್ ಮಾಡಬೇಕು. ಸೀಟಿಗೆ ನಾನು ಲಾಕ್ ಸೆಟ್ ಹಾಕಿಲ್ಲ, ಸೊ ಕೆಳಗಡೆ ನಾಬ್ ಇದೆ, ಆ ನಾಬ್ ಓಪನ್ ಮಾಡಿಕೊಂಡೆ. ಸೊ ನಾಬ್ ಪುಲ್ ಮಾಡಿಕೊಂಡೆ ನಾನು ಸೀಟ್ ಓಪನ್ ಮಾಡಬೇಕು. ಸೊ ಇದರಲ್ಲಿ 2 ಪಿನ್ ಕಪ್ಲಿಂಗ್ಸ್ 3 ಇರಬೇಕಿತ್ತು, 2 ಇದೆ, ಒಂದೆಲ್ಲ ಮಿಸ್ಸಿಂಗ್ ಆಗಿದೆ. ನಾನು ಅದು ಹುಡುಕ್ತೀನಿ. ಆ್ಯಂಡ್ 3 ಪಿನ್ ಕಪ್ಲಿಂಗ್ ಬಂದು ಟೈಲ್ ಲ್ಯಾಂಪ್ದು ಜೊತೆಲೆ ಇಂಟಿಗ್ರೇಟೆಡ್ ಆಗಿದೆ ಅದು. ಸೊ ಅದೇನು ಮಾಡೋಕ್ಕಾಗಲ್ಲ, ಹೊಸ ತಗೋಬೇಕು. ಸೊ ಫಸ್ಟ್ ಕ್ವಿಕ್ ಆಗಿ ಇದನ್ನ ಇನ್ಸ್ಟಾಲ್ ಮಾಡ್ಕೋತೀನಿ. ಸೊ 4ರಲ್ಲಿ 3 ಪಿನ್ ಬಂದು ಟೈಲ್ ಲ್ಯಾಂಪು, ರೆಡ್ ಕಲರ್ ಬಂದು ನಂಬರ್ ಪ್ಲೇಟ್ ಲ್ಯಾಂಪ್ದು, ಇವೆರಡು ಬಂದು ಇಂಡಿಕೇಟರ್ಸು. ಸೊ ಫಸ್ಟ್ ನಾನು ಇಂಡಿಕೇಟರ್ಸಿಗೆ ಕನೆಕ್ಟ್ ಮಾಡ್ಕೋತೀನಿ. ಸೊ ಒಂದು ಮಿಸ್ಸಿಂಗ್ ಇರೋದ್ರಿಂದ 2 ಪಿನ್ ಇದಕ್ಕೆ ಹಾಕ್ತೀನಿ, ನಡೆಯುತ್ತೆ. ಸೊ ಚೆಕ್ ಮಾಡಿಕೊಂಡು ಈ ಕಡೆಯಿಂದನೇ ಒಳಗಡೆ ತಗೊಂಡು ಕನೆಕ್ಷನ್ ಮಾಡಿ ಆಚೆ ಹೇಳ್ಕೊತೀನಿ. ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿದೆ ಅಂತ. ಸೊ ಇದೆರಡು ಇಂಟರ್ಚೇಂಜ್ ಆಗಿದೆ, ಮತ್ತೆ ವಾಪಸ್ ಹಾಕ್ತೀನಿ. ಇಂಡಿಕೇಟರ್ಸ್ ಲೆಫ್ಟ್ ಇರೋದು ರೈಟಿಗೆ, ರೈಟ್ ಇರೋದು ಲೆಫ್ಟಿಗೆ ಬಂದಿದೆ. ಚೆಕ್ ಮಾಡೋಣ. ಸೊ ಇದು ವರ್ಕ್ ಆಗ್ತಿದೆ. ನೆಕ್ಸ್ಟ್ ಆಪೋಸಿಟ್ ಸೈಡ್. ಸೊ ಇಂಡಿಕೇಟರ್ಸ್ ಪ್ರಾಪರ್ ಆಗಿದೆ. ಸೊ ಇದು ಬಂದು ಟೈಲ್ ಲ್ಯಾಂಪ್ದು. ಸದ್ಯಕ್ಕೆ ಟೈಲ್ ಲ್ಯಾಂಪ್ದು ಕನೆಕ್ಷನ್ ಕೊಡೋಕ್ಕಾಗಲ್ಲ, ಬಿಕಾಸ್ ಅದು ಟೈಲ್ ಲ್ಯಾಂಪ್ ಒಳಗಡೆ ಇಂಟಿಗ್ರೇಟ್ ಆಗಿದೆ ಕಪ್ಲಿಂಗ್. ಸೊ ಚೇಂಜ್ ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಇಂಡಿಕೇಟರು ಮತ್ತು 2 ಇಂಡಿಕೇಟರು ಅಸೆಂಬಲ್ ಮಾಡ್ಕೊಂಡಿದ್ದೀನಿ. ಸೊ ಇವೆರಡು ಹಂಗೆ ಬಿಟ್ಟಿದ್ದೀನಿ. ಸೀಟ್ ಕೂರಿಸ್ಬೇಕು, ಮುಗೀತು. ಸೊ ಇನ್ನೊಂದು ಕಪ್ಲಿಂಗು ಇದರಲ್ಲೇ ಇಂಟಿಗ್ರೇಟೆಡ್ ಆಗಿದೆ. ಸೊ ಇದು ಬಂದು ಈ ನಂಬರ್ ಪ್ಲೇಟ್ ಲೈಟ್ ಬರುತ್ತಲ್ವಾ, ಸೊ ಲೈಟ್ ಇದು. ಸೊ ಇದು ಮತ್ತು ಅದು ಎರಡು ಇಂಟಿಗ್ರೇಟೆಡ್ ಆಗಿದೆ. ಸೊ ನಾನು ಸರ್ಚ್ ಮಾಡ್ತೀನಿ, ಆನ್ಲೈನಲ್ಲಿ ಯಾವ್ದಾದ್ರು ಸಿಕ್ಕಿದ್ರೆ ಸೊ ಅದನ್ನು ತೊಗೊಂಡು ಇನ್ಸ್ಟಾಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಟೈಲ್ ಲ್ಯಾಂಪ್ ಈ ಥರ ಗೊತ್ತಿದೆ. ಸೊ ಟೈಲ್ ಟೆಡಿ, ಇಂಡಿಕೇಟರ್ಸು, ಸೊ ಹಜಾರ್ಡ್ ವರ್ಕ್ ಆಗ್ತಿದೆ, ಇಂಡಿಕೇಟರ್ಸ್ ವರ್ಕ್ ಆಗ್ತಿದೆ. ಟೈಲ್ ಲ್ಯಾಂಪ್ ಒಂದು ಮತ್ತು ನಂಬರ್ ಪ್ಲೇಟ್ ಲ್ಯಾಂಪ್ ಒಂದು ಎರಡು ಸೆಟ್ ಮಾಡಿಬಿಟ್ರೆ
all set to go. Hope you like this video.